ಸರ್ ರಿಪೋರ್ಟ್ ಬರ್ತಾವ್ರೆ. ಸರ್ ವರ್ತೂರ್ ಕೆರೆ ನೋಡಿದ್ರಲ್ಲ, ಇದನ್ನ ಕ್ಲೀನ್ ಮಾಡೋದಕ್ಕೆ ಏನು ಕ್ರಮ ಕೈಗೊಳ್ತಾ ಇದ್ದೀರಾ? ನನ್ನ ಸಹ ಮಂತ್ರಿಗಳೊಂದಿಗೆ ಇಷ್ಟೊತ್ತು ವರ್ತೂರ್ ಕೆರೆನ ನೋಡ್ತಾ ಬಂದಿದ್ದೀವಿ. ನಮ್ಮ ಅಭಿಪ್ರಾಯ ಏನಂತಂದರೆ ಇದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಇಷ್ಟೊಂದೆಲ್ಲ ನೊರೆ ರೋಡಿಗೆ ಬಂದು ಟ್ರಾಫಿಕ್ ಎಲ್ಲ ತೊಂದರೆ ಆಗ್ತಾ ಇದೆಯಲ್ಲ ಸರ್? ಇದರಿಂದ ಟ್ರಾಫಿಕ್ ಏನು ತೊಂದರೆ ಆಗ್ತಿಲ್ಲ. ಈಗಷ್ಟೇ ನಾನು ನಮ್ಮ ಟ್ರಾಫಿಕ್ ಕಮಿಷನರ್ ಜೊತೆ ಮಾತಾಡಿದೆ. ಸ್ಮೆಲ್ ತಡೆಯೋಕ್ಕಾಗದೆ ತುಂಬ ಬೇಗ ಟ್ರಾಫಿಕ್ ಮೂವ್ ಆಗ್ತಾ ಇದೆ. ಇದರಿಂದ ಟ್ರಾಫಿಕ್ ಪ್ರಾಬ್ಲಮ್ ಕಮ್ಮಿ ಆಗಿದೆ. ನೊರೆ ಎಲ್ಲ ರೋಡಿಗೆ ಬಂದು ಹೇಗೆ ಕಾಣಿಸ್ತಿದೆ ನೋಡಿ ಸರ್. ನೋಡಮ್ಮ, ಇದನ್ನ ಟೂರಿಸ್ಟ್ ಲೊಕೇಶನ್ ಮಾಡೋಣ ಅಂತ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೀವಿ. ಸುಂದರವಾಗಿರೋ ಸ್ನೋ ಇರೋದ್ರಿಂದ ಇದನ್ನ ಸ್ನೋ ಲೇಕ್ ಅಂತ ಹೆಸರಿಟ್ಟು ದೇಶ ವಿದೇಶದಿಂದ ಜನ ಇದನ್ನ ಬಂದು ನೋಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಗುರಿ. ಸರ್ ಮೊನ್ನೆ ಇದೇ ನೊರೆಗೆ ಬೆಂಕಿ ಹತ್ಕೊಂಡಿತ್ತಲ್ಲ ಸರ್, ಇದನ್ನ ಹೇಗೆ ನೀವು ಟೂರಿಸ್ಟ್ ಇರಿ ಪ್ರಪಂಚದಲ್ಲಿ ಸ್ನೋಗೆ ಬೆಂಕಿ ಹತ್ಕೊಳ್ಳೋದು ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಅದಕ್ಕೆ ಇದನ್ನ ಪ್ರಪಂಚದ 8ನೇ ಅದ್ಭುತ ಅಂತ ಘೋಷಣೆ ಮಾಡೋಣ ಅಂತ. ಇನ್ನೂ ಜಾಸ್ತಿ ನೊರೆ ಮತ್ತೆ ಬೆಂಕಿ ಬರ್ಸೋದಕ್ಕೆ ನಮ್ಮ ಹತ್ರ ಫಂಡ್ಸ್ ಇಲ್ಲ. ಅದಕ್ಕೆ ಕೇಂದ್ರಕ್ಕೆ 10,000 ಕೋಟಿ ಬೇಕು ಅಂತ ಪತ್ರ ಬರ್ತೀವಿ. ಹೋಗ್ಲಿ, ಇಷ್ಟೊಂದು ವಾಸನೆ ಇದೆಯಲ್ಲ, ಇದಕ್ಕೇನು ಹೇಳ್ತೀರಾ? ನೋಡಮ್ಮ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಈ ವಾಸನೆ ಅನ್ನೋದು ವಿರೋಧ ಪಕ್ಷದವರು ಜನಸಾಮಾನ್ಯರಲ್ಲಿ ಸೃಷ್ಟಿಸಿರುವಂಥ ತಪ್ಪು ಕಲ್ಪನೆ. ಸರ್ ಅಂದ್ರೆ ನಿಮ್ಗೆ ವಾಸನೆ ಬರ್ತಾ ಇಲ್ವಾ? ಇಲ್ವಲ್ಲ ಸರ್, ನಿಮಗೂ ಬರ್ತಾ ಇಲ್ವಾ? ನೋಡಮ್ಮ, ನಾವು ಸೇಮ್ ಪಾರ್ಟಿ ಅವರೇ, ನಮ್ಗೇನು ಬರ್ತಾ ಇಲ್ವಲ್ಲ. ನಿಮ್ಗೆ ಬರ್ತಾ ಇದೆಯಂದ್ರೆ? ಇಲ್ಲ, ಖಂಡಿತ ಇಲ್ವಲ್ಲ.